ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ದರ್ಶನ್ ವಿರುದ್ಧ ರುಚಿಗೆದ್ದಿದ್ದಾರೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಖಂಡಿಸಿ ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕೊಲೆ ಆರೋಪಿ ದರ್ಶನ್ ಪವಿತ್ರ ಗೌಡ ವಿರುದ್ಧ ಧಿಕ್ಕಾರವನ್ನ ಕೂಗಿ ದರ್ಶನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಬೆಂಕಿಯನ್ನ ಹಚ್ಚಿ ಕೆಂಡಾಮಂಡಲರಾಗಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ ಅಂತ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ರಾಜ್ಯ ಸರ್ಕಾರದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ಟ್ಯಾಕ್ಸಿ ಚಾಲಕರು ಪ್ರತಿಭಟನೆ ಮಾಡಿದ್ರು. ಸುಭಾಷ್ ವೃತ್ತದ ಸುತ್ತಲೂ ಕಾರು ಪಾರ್ಕಿಂಗ್ ಮಾಡಿ ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘ ವಿನೂತನವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಪೆಟ್ರೋಲ್ ₹3 ಮತ್ತು ಡೀಸೆಲ್ ₹3 ಹೆಚ್ಚಿಗೆ ಮಾಡಿರ್ತಕ್ಕಂಥ ಉದ್ದೇಶದಿಂದ ನಾವು ಯಾದಗಿರಿ ನಗರದ ಪ್ರಮುಖ ರಸ್ತೆಯಲ್ಲಿ ಆಟೋ ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘದ ನೇತೃತ್ವದಲ್ಲಿ ನನ್ನ ನೇತೃತ್ವದಲ್ಲಿ ವಿನೂತನಾಗಿ ಇವತ್ತೇನಾದ ರಸ್ತೆಯಲ್ಲಿ ಆ ಗಾಡಿಗಳನ್ನು ಮಾನವ ಸರಪಳಿ ಮಾಡ್ತೀವಿ. ನಾವು ಟ್ಯಾಕ್ಸಿ ಚಾಲಕರ ವಾಹನವೇ ಮಾನವ ಸರಪಳಿ ಮಾಡಿ ಶಾಸ್ತ್ರ ಸರ್ಕಲ್ನಲ್ಲಿ ವಿನೂತನ ಪ್ರತಿಭಟನೆ ಮಾಡಿದ ಉದ್ದೇಶ ಏನಂದರೆ ರಾಜ್ಯ ಸರ್ಕಾರ ನಿರ್ಧಾರ ಖಂಡಿಸ್ತೀವಿ. ನಾವು ಇವತ್ತು ಕೃಷಿ ಕೂಲಿ ಕಾರ್ಮಿಕ ಕಟ್ಟ ವ್ಯಕ್ತಿ ಟ್ಯಾಕ್ಸಿ ಚಾಲಕರು ಆಟೋ ಚಾಲಕರಿಗೆ ಇವತ್ತು ಹೊರೆ ಹೊರತಕ್ಕಂಥದ್ದು. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳವಾಗಿದ್ದಕ್ಕೆ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಸಿಸಿ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಚುನಾವಣೆ ಫಲಿತಾಂಶ ನಂತರ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಒದ್ದಾಡ್ತಾ ಇದ್ದಾರೆ. ದರ ಏರಿಕೆಯಿಂದ ಬಸ್ ಟ್ರಾನ್ಸ್ಪೋರ್ಟ್ ಸೇರಿ ಎಲ್ಲ ದರ ಹೆಚ್ಚಾಗುತ್ತೆ, ಒಂದು ಕಡೆ ವಸೂಲಿ ಮತ್ತೊಂದು ಕಡೆ ಕೊಡೋದು ಅಂತ ಕಿಡಿಕಾರಿದ್ದಾರೆ. ಅದನ್ನು ಹೆಚ್ಚಾಗಿದ್ದರಿಂದ ಮುಂಬರುವಂಥ ಪೆಟ್ರೋಲ್ ಡೀಸೆಲ್ ಮೇಲಿನ ಅವಲಂಬಿತ ವ್ಯವಹಾರಗಳೆಲ್ಲ ಹೆಚ್ಚಾಕ್ಕವು. ಈ ನಿನ್ನೆಯ ಒಂದು ಏರಿಕೆಯಿಂದ ಏನಿವರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾತೆಯರಿಗೆ ಒಂದು ಫ್ರೀ ಬಸ್ ಸೌಲಭ್ಯವನ್ನು ಕೊಟ್ಟಿದ್ರಲ್ಲ, ಯಾವುದದು ಶಕ್ತಿ ಯೋಜನೆ. ಆ ಶಕ್ತಿ ಯೋಜನೆಗೆ ಏನು ಹಣ ಬೇಕಾಗಿತ್ತಲ್ಲ, ಆ ಹಣವನ್ನು ಬಸ್ ದರ ಹೆಚ್ಚಿಗೆ ಮಾಡಿ ತುಂಬಿಕೊಡು. ಸಾರ್ವಜನಿಕರಿಂದ ಗೃಹಿಣಿಯರು ಬಂದರು, ಅವರು ಗೃಹಿಣಿಯರು ಏರಿಕೆಯೊಳಗೆ ಬಂದರು. ಡೀಸೆಲ್ ಪೆಟ್ರೋಲ್ ಒಳಗೆ ಇಲ್ಲಿ ವಸೂಲು ಮಾಡಿದರು, ಅಲ್ಲಿ ನಮಗೆ ಫ್ರೀ ಬಿಟ್ಟೆವು ಅಂತೇಳಿ. ಹಿಂಗೆ ಇನ್ನು 4 ಗ್ಯಾರಂಟಿಗೆ ಮತ್ತೆ ಅವ್ರು ರೇಟ್ ಹೆಚ್ಚಿಗೆ ಮಾಡ್ತಾರೆ. ಈಗ 1 ಗ್ಯಾರಂಟಿ ಕಂಪನ್ಸೇಟ್ ಮಾಡಿಕೊಂಡು ಶಕ್ತಿ ಯೋಜನೆಯನ್ನು ಕಾಂಪನ್ಸೇಟ್ ಮಾಡಿಕೊಂಡು ಇನ್ನು 4 ಯೋಜನೆ ಅದಾವು, ಅವಕ್ಕೆ ಏನಾಕ್ಕವೋ ನೋಡಬೇಕು ಅನ್ನುವಂಥ. ಬಳ್ಳಾರಿ ತಾಲೂಕಿನ ಮೂಕಾ ಪ್ಲಾಜಾ ಬಳಿ ಟೋಲ್ ಕಲೆಕ್ಟರ್ ಮೇಲೆ ಹಲ್ಲೆ ಮಾಡಲಾಗಿದೆ. ಬೈಕ್ ತೆರಳುವ ಮಾರ್ಗದಲ್ಲಿ ಬ್ಯಾರಿಕೇಡ್ಗೆ ಡಿಕ್ಕಿ ಹೊಡೆದು ಬೊಲೆರೋ ವಾಹನ ಪಾಸ್ ಆಗಿದೆ. ಇದನ್ನು ಪ್ರಶ್ನಿಸಿದ ಟೋಲ್ ಸಿಬ್ಬಂದಿಗೆ ಬೊಲೆರೋ ವಾಹನದಿಂದ ಇಳಿದು ವೀರೇಶ್ ಅಂಡ್ ಗ್ಯಾಂಗ್ ಮನಬಂದಂತೆ ಥಳಿಸಿದ್ದಾರೆ. ಗದಗದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಟೆಂಪಲ್ ರನ್ ನಡೆಸಿದ್ದಾರೆ. ಶಿರಹಟ್ಟಿ ಫಕೀರೇಶ್ವರ ಮಠ ಹಾಗೂ ತೋಂಟದಾರ್ಯ ಮಠಕ್ಕೆ ಭೇಟಿಯನ್ನು ನೀಡಿದ್ದಾರೆ. ಶೆಟ್ಟರ್ ದಂಪತಿ ಶ್ರೀಗಳಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೆ. ಕೇಂದ್ರ ಸಚಿವ ಸಂಪುಟದಲ್ಲಿ ಜಗದೀಶ್ ಶೆಟ್ಟರ್ಗೆ ಸ್ಥಾನಮಾನ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿ ಮಂತ್ರಿ ಮಾಡೋದು ಬಿಡೋದು ಪ್ರಧಾನಿ ವಿವೇಚನೆಗೆ ಬಿಟ್ಟಿದ್ದು, ಏನಾದರೂ ಜವಾಬ್ದಾರಿ ಕೊಟ್ಟರೆ ಮಾಡ್ತೇನೆ ಅಂದರು. ನೋಡಿ, ಒಂದು ಭಾರತೀಯ ಜನತಾ ಪಾರ್ಟಿ ನಾನು ಮೊದಲಿಂದ ಹೇಳ್ಕೊತೀನಿ, ಏನು ಸ್ಥಾನಮಾನ ಕೊಡ್ತದೆ, ಏನು ಜವಾಬ್ದಾರಿ ಕೊಡ್ತಾರೆ ನಾನು ನಡ್ಸ್ಕೊಂಡು ಹೋಗಿದ್ದೀನಿ. ಈ ಲೋಕಸಭಾ ಚುನಾವಣೆಗೆ ಬೆಳಗಾವಿ ಹೋಗಿ ನಿಲ್ಲ ಅಂತಂದರು, ಜನ ಆಶೀರ್ವಾದ ಮಾಡಿದರು. 1,80,000 ಲೀಡಿಂದ ಆರಿಸಿ ಬಂದಿದ್ದೇನೆ. ಈಗ ಲೋಕಸಭಾ ಕ್ಷೇತ್ರದ ಕೆಲಸ ಮಾಡೋದೇ ಒಂದು ದೊಡ್ಡದಂಥ ಸ್ಥಾನಮಾನ. ಮುಂದೆ ಮಂತ್ರಿ ಆಗೋದು ಬಿಡೋದು ಪ್ರಧಾನಮಂತ್ರಿಗಳ ವಿವೇಚನೆ ಬಿಟ್ಟಂಥ ವಿಚಾರ, ಅದು ಅವ್ರಿಗೆ ಬಿಟ್ಟಂಥದ್ದು, ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಏನು ಜವಾಬ್ದಾರಿ ಕೊಡ್ತಾರೆ ಮಾಡ್ತೀನಿ, ಇಲ್ಲಾಂದರೆ MP ಕೆಲಸ ಮಾಡೋದು ಅದಕ್ಕೂ ತಯಾರ. ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಷಯಕ್ಕೆ ಅಧಿಕಾರ ಕಳೆದುಕೊಂಡ್ವಿ ಎಂಬ ಡಿಕೆಶಿ ಹೇಳಿಕೆ ವಿಚಾರಕ್ಕೆ ಕೊಪ್ಪಳದಲ್ಲಿ SM ಜಾಮದಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದ ವೇಳೆ ಡಿಕೆಶಿ ಏನೂ ಮಾತಾಡಿಲ್ಲ. ಈಗ ಲಿಂಗಾಯತ ಧರ್ಮದ ವಿಚಾರಕ್ಕೆ ಅಧಿಕಾರ ಹೋಯ್ತು ಅಂತ ಹೇಳಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಷ್ಟ್ರೀಯ ಜಾಗತಿಕ ಲಿಂಗಾಯತ ಮಹಾಸಭಾ ಉಪಾಧ್ಯಕ್ಷರು ಆಗಿರುವ SM ಜಾಮದಾರ್ ಡಿಕೆಶಿ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಒಬ್ಬ ರೆಸ್ಪಾನ್ಸಿಬಲ್ ಸಚಿವರಾಗಿ ಯುನಾನಿಮಸ್ ರೆಸಲ್ಯೂಷನ್ ಯಾಕೆ ಪ್ರಶ್ನೆ ಇರಲಿಲ್ಲ?
ಅವ್ರು ಹೇಳಿದ್ರು ಅದು ಯಾರನ್ನ ಕುರಿತು ಹೇಳಿದ್ರು ಅವ್ರಿಗೆ ಕೇಳಿ, ನಾನು ಅವ್ರಿಗೆ ಉತ್ತರ ಕೊಡಲ್ಲ. ಯಾಕಂತಂದರೆ ನಾನು ಹೇಳೋದು ಇಷ್ಟೇ, ನೀವು ಒಬ್ಬ ಸೀನಿಯರ್ ರೆಸ್ಪಾನ್ಸಿಬಲ್ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ 3 ಮೀಟಿಂಗ್ ಆಯಿತು, 3 ಮೀಟಿಂಗ್ ಪಾರ್ಟಿಸಿಪೇಟ್ ಮಾಡಿದ್ದೀರಿ. ಆ ಮೀಟಿಂಗ್ನಲ್ಲಿ ನೀವು ಒಂದು ಮಾತು ಹೇಳಬೇಕಾಗಿಲ್ಲ, ಬೇಡ ರಾಜಕೀಯ ತೊಂದರೆ ಆಗುತ್ತೆ ಅಥವಾ ಇದು ಸರಿ ಇಲ್ಲ ಅಂತ ನೀವು ಹೇಳಬೇಕಾಗಿತ್ತು. ಕ್ಯಾಬಿನೆಟ್ನಲ್ಲಿ ಭಾಗವಹಿಸಿ ಯುನಾನಿಮಸ್ ಆಗಿ ಮಾಡಿ ಅದಕ್ಕೆ ಸಿಗ್ನೇಟರಿ ನೀವಾಗಿ ಈಗ ಹೇಳುವ ಉದ್ದೇಶ ಏನು? ನಾನು ಅವ್ರನ್ನ ಅವಾಗ ಕೇಳಿದ್ದೀನಿ, ಇವಾಗ ಕೇಳ್ತೀನಿ. ಇಂದು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ರಸ್ತೆ ಮಾರ್ಗವನ್ನು ಬದಲಾಯಿಸಲಾಗಿದೆ. ಬೆಳಿಗ್ಗೆ 8 ಗಂಟೆಯಿಂದ 11ರವರೆಗೆ ಮಾರ್ಗ ಬದಲಾವಣೆ ಮಾಡಿರುವ ಬಗ್ಗೆ ಟ್ರಾಫಿಕ್ ಪೊಲೀಸರು ಮಾರ್ಗಸೂಚಿಯನ್ನು ಬಿಡುಗಡೆಗೊಳಿಸಿದ್ದಾರೆ. ಪ್ರಮುಖವಾಗಿ ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ರಸ್ತೆ ಮಾರ್ಗ ಬದಲಾವಣೆ ಮಾಡಲಾಗಿದ್ದು, ಸಾಗರ್ ಜಂಕ್ಷನ್, ಗುರಪ್ಪನಪಾಳ್ಯ ಜಂಕ್ಷನ್, ಜಯದೇವ ಜಂಕ್ಷನ್, ಸಾಯಿರಾಮ್ ಜಂಕ್ಷನ್, ವೇಗಾ ಸಿಟಿ ಮಾಲ್ ಮಾರ್ಗದಲ್ಲಿ ವಾಹನಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಮಸ್ಜಿದ್ ಇ ಬಿಲಾಲ್ನಲ್ಲಿ ಬಕ್ರೀದ್ ಪ್ರಾರ್ಥನೆ ಮುಗಿದ ನಂತರವೇ ವಾಹನ ಸವಾರರಿಗೆ ಓಡಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ನೂತನವಾಗಿ ನಿರ್ಮಿಸಲಾಗಿರುವ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಅನ್ನು ಸಚಿವರಾದ ಈಶ್ವರ ಖಂಡ್ರೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಶರಣಬಸಪ್ಪ ದರ್ಶನಾಪುರ ಉದ್ಘಾಟನೆ ಮಾಡಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದಿಂದ ವಿದ್ಯಾರ್ಥಿನಿಯರ ಹಾಸ್ಟೆಲ್ ನಿರ್ಮಿಸಲಾಗಿದ್ದು, ಬಡ ಮತ್ತು ಪ್ರತಿಭಾವಂತ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರಿಗೆ ಕಾಲೇಜು ಶಿಕ್ಷಣ ಪಡೆಯಲು ಅನುಕೂಲ ಆಗಲಿ ಅಂತ ಹೇಳಿ ಕಲಬುರಗಿ ಜಿಲ್ಲೆಯ ರಾಮಮಂದಿರ ರಿಂಗ್ ರಸ್ತೆಯಲ್ಲಿ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಅನ್ನು ನಿರ್ಮಿಸಲಾಗಿದೆ. ಇನ್ನು ಈ ಹಾಸ್ಟೆಲ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಶಾಸಕರು ಭಾಗಿಯಾಗಿದ್ದರು. ಉದ್ಘಾಟನೆಗೂ ಮುನ್ನವೇ ಕುಡಿಯುವ ನೀರಿನ ಪೈಪ್ ಲೀಕೇಜ್ ಆಗಿ ರಸ್ತೆಯಲ್ಲಿ ನೀರಿನ ಪೈಪ್ ಒಡೆದು ಕಾರಂಜಿಯಂತೆ ಚಿಮ್ಮಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಭಾವಿ ಪಟ್ಟಣದಲ್ಲಿ ಅವಾಂತರ ನಡೆದಿದೆ. ಕಾಮಗಾರಿ ಮುಗಿದು ನೀರು ಬಿಟ್ಟು ಪೈಪ್ ಪರಿಶೀಲನೆ ಮಾಡುವಾಗ ಪೈಪ್ ಒಡೆದು ಹೋಗಿದೆ. ಕಳಪೆ ಕಾಮಗಾರಿ ಅಂತ ಗುತ್ತಿಗೆದಾರರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗದಗ ನಗರದಲ್ಲಿ 1 ಗಂಟೆಯಿಂದ ಸುರಿದ ಭಾರೀ ಮಳೆಗೆ ಬೈಕ್ ಸವಾರರು ಪರದಾಡಿದ್ದಾರೆ. ಸುರಿದ ಭಾರೀ ಮಳೆಗೆ ವಾಹನ ಸವಾರರು ರಕ್ಷಣೆ ಮಾಡಿಕೊಳ್ಳಲು ಮೇಲ್ಸೇತುವೆ ಕೆಳಗೆ ನಿಂತಿದ್ದಾರೆ. ಇನ್ನೊಂದು ಕಡೆ ಮಳೆಯಿಂದ ರೈತ ವರ್ಗದಲ್ಲಿ ಮಂದಹಾಸ ಮೂಡಿದೆ.